ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ್ ಅವರ ಆತ್ಮೀಯರೇ. ಭಾರತೀಯರು ಅದರಲ್ಲೂ ಕೂಲಿ ಅಥವಾ ಕಾರ್ಮಿಕರು ವಿಶೇಷವಾಗಿ ಈ ಕೊಲ್ಲಿ ರಾಷ್ಟ್ರಗಳಿಗೆ ಭಾಳ ಹೋಗುವಂಥದ್ದು ನಾವು ನೋಡಿದ್ದೀವಿ. ಹೇಗೆ ಕೆಲಸಕ್ಕೆ ಅಲ್ಲಿ ಬೇಕಾಗುವಂಥದ್ದು ದುಡ್ಡು ಸಾಕಷ್ಟದ, ದುಡಿಯುವ ಸಂಖ್ಯೆ ಕಡಿಮೆ ಅದ. ಹೀಗಾಗಿ ಏಷ್ಯಾ ದೇಶದ ಜನ ವಿಶೇಷವಾಗಿ ಎಲ್ಲ ಬಡತನದಲ್ಲಿದ್ದಂಥದ್ದು ಆಫ್ರಿಕಾ ದೇಶದ ಜನಗಳಾಗಿರ್ಬೋದು. ನಮ್ಮ ಭಾರತೀಯರು ಸಹ ನಮ್ಮ ಭಾರತೀಯ ದುಡಿಲಿಕ್ಕೆ ಅಲ್ಲಿ ಹೋಗ್ತಾ ಇದ್ದಾರೆ. ನಮ್ಮಲ್ಲಿ 90% ಜನ ಅವರೇ ಇದ್ದಾರೆ. ನಿಮಗೂ ನಾವು ಅನೇಕ ಸಲ ಚರ್ಚೆ ಮಾಡಿ ಹೇಳ್ತಾ ಇದ್ವಿ, ಪಾಪ ಉದ್ಯೋಗ ಇಲ್ಲ ಅಂದರೆ ಏನು ಮಾಡ್ಲಿಕ್ಕೆ ಸಾಧ್ಯ? ಇಲ್ಲೆಲ್ಲ ಕಾರ್ಖಾನೆಗಳು ಬಂದು ಮತ್ತೊಂದು ನಡೀತಾ ಇಲ್ಲ, ಒಕ್ಕಲ್ತನದಲ್ಲಿ ಲಾಭ ಇಲ್ಲ. ಹೀಗಾಗಿ ದಿನ ದುಡಿದು ಕಷ್ಟ, ಜೊತೆಗೆ 108 ಗದ್ದೆಗಳು ನೋಡ್ರಿ. ಮೊನ್ನೇನೋ ಈ ನಮ್ಮ ಮನರೇಗಾ ಅದರೊಳಗೆ ಅದೇನೋ ಚೇಂಜ್ ಮಾಡಿದ್ರು, ಹೆಸರು ಏನೋ ಮಾಡಿದರು. ಆ ಕಡೆಗೆ ಎಷ್ಟು ಮಂದಿ ದುಡಿತಾ ಇದ್ದಾರೆ ಎಂತ ಅದೂ ಇಲ್ಲ. ಕೇಂದ್ರ ಮತ್ತು ರಾಜ್ಯದ ರಕ್ತಿ ಕಾಲದೊಳಗೆ ಉದ್ಯೋಗದಾರರಿಗೆ ಉದ್ಯೋಗಗಳಿಲ್ಲ, ಕಾರ್ಮಿಕರಿಗೆ ಉದ್ಯೋಗ ದೊರೀತಾ ಇಲ್ಲ. ಅವ್ರು ಸರಿ ತಪ್ಪ ಬದಿಗಿಟ್ಟುಬಿಟ್ರೆ ಅದನ್ನು ಉದ್ಯೋಗ ಬೇಕಲ್ರಿ ಮನುಷ್ಯಗೆ. ಉದ್ಯೋಗ ಇಲ್ಲ ಅಂದ ತಕ್ಷಣ ಪಾಪ ಎಲ್ಲಾದರೂ ಹೋಗ್ಬೇಕಪ್ಪ, ನಾವು ಬದುಕಬೇಕಲ್ಲ. ಇವತ್ತು ಬದುಕೋಸ್ಕರವಾಗಿ ಪಾಪ ಮನುಷ್ಯ ಯಾವ್ಯಾವ ದೇಶಕ್ಕೂ ಎಲ್ಲಿ ಹೋಗುತ್ತೆ, ಅದರಲ್ಲೂ ಕೊಲ್ಲಿ ರಾಷ್ಟ್ರಗಳಿಗೆ ಗಲ್ಫ್ ಕಂಟ್ರೀಸ್ ಅಂತ ಕರಿತೀವಿ. ನಮ್ಮ ದುಬೈ ಆಗಿರ್ಬೋದು, ಕತಾರ್ ಆಗಿರ್ಬೋದು, ಅಥವಾ ಇನ್ನುಳಿದ ಅಲ್ಲಿಯ ಸಮೀಪದ ಅರಬ್ ದೇಶಗಳು